ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ ಮಹಾಂತೇಶ್ ಭೀಮರಾವ್ ಫಣ್ಸಲ್ಕರ್, ಕಿರಿಯ ತರಬೇತಿ ಅಧಿಕಾರಿ, ಫೆಟರ್ ಟ್ರೇಡ್, ಶ್ರೀ ವಿನಾಯಕ ವಿದ್ಯಾವರ್ಧಕ ಸಂಘ, ಎಂವಿ ಪಂಚಾಕ್ಷರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ತೇರ್ದಾಳ್, ಡಿಸ್ಟ್ರಿಕ್ಟ್ ಬಾಗಲಕೋಟ್. ಇವತ್ತು ನಾವೆಲ್ಲರೂ ಏನನ್ನು ತಿಳಿದುಕೊಳ್ಳೋಣ ಅಂತಂದರೆ, ಈ ಪ್ರೆಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ದಲ್ಲಿ ಡಯಲ್ ಕ್ಯಾಲಿಪರ್ ಅಂತ ಹೇಳಿ ಅದನ್ನು ಅಭ್ಯಾಸ ಮಾಡೋಣ. ಈಗಾಗಲೇ ನಾವು ಯೂನಿವರ್ಸಲ್ ವರ್ನಿಯರ್ ಕ್ಯಾಲಿಪರನ್ನು ಅಭ್ಯಾಸ ಮಾಡಿದ್ದೇವೆ. ಈ ಯೂನಿವರ್ಸಲ್ ವರ್ನಿಯರ್ ಕ್ಯಾಲಿಪರನ್ನು ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, it can be used to measure both metric and English system. ಆ ಯೂನಿವರ್ಸಲ್ ವರ್ನಿಯರ್ ಕ್ಯಾಲಿಪರನ್ನು ಎರಡೂ ಸಿಸ್ಟಮ್ದಲ್ಲಿ ನಾವು ಅದನ್ನು ರೀಡ್ ಮಾಡ್ಬೋದು. ಅಂದರೆ ಮೆಟ್ರಿಕ್ ಅಂದರೆ ಎಂದಲ್ಲಿ ಮತ್ತು ಬ್ರಿಟಿಷ್ ಅಂದರೆ ಇಂಚ್ ಸಿಸ್ಟಮ್ದಲ್ಲಿ, ಇಂಗ್ಲೀಷ್ ಸಿಸ್ಟಮ್ ಅಂದರೆ ಇಂಚದಲ್ಲಿಯೂ ಕೂಡ ನಾವು ಅದನ್ನು ಅಳತೆ ಮಾಡೋದ್ರಿಂದ ಅದಕ್ಕೆ ಯೂನಿವರ್ಸಲ್ ವರ್ನಿಯರ್ ಕ್ಯಾಲಿಪರ್ ಅಂತ ಹೇಳಿದ್ವಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಡಯಲ್ ಕ್ಯಾಲಿಪರ್ ಬಗ್ಗೆ ನಾವು ಏನು ನೋಡೋಣ ಅಂತಂದ್ರೆ, ಸ್ಟೇಟ್ ದ ಅಡ್ವಾಂಟೇಜಸ್ ಆಫ್ ಎ ಡಯಲ್ ಕ್ಯಾಲಿಪರ್ ಓವರ್ ಎ ವರ್ನಿಯರ್ ಕ್ಯಾಲಿಪರ್, ಸ್ಟೇಟ್ ದ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಆಫ್ ಎ ಡಯಲ್ ಕ್ಯಾಲಿಪರ್, ರೀಡ್ ದ ಡಯಲ್ ಕ್ಯಾಲಿಪರ್. ಈ ಮೇನ್ ಆಬ್ಜೆಕ್ಟಿವ್ಸ್ಗಳನ್ನು ಈ ಡಯಲ್ ಕ್ಯಾಲಿಪರ್ ಬಗ್ಗೆ ನೋಡೋಣ. A dial caliper is a direct reading instrument. ಡಯಲ್ ಕ್ಯಾಲಿಪರು ನೇರವಾಗಿ ನಾವು ರೀಡಿಂಗನ್ನು ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟು, ವಿಚ್ ರಿಸಂಬಲ್ಸ್ ದ ವರ್ನಿಯರ್ ಕ್ಯಾಲಿಪರ್. ಇದು ಹೇಗೆ ಕಾಣ್ತದಂದ್ರೆ, ಯಾವುದು ಹೋಲಿಕೆ, ಇದು ಹೇಗೆ ಹೋಲಿಕೆ ಇದೆ ಅಂತಂದ್ರೆ, ನಾವು ಯೂನಿವರ್ಸಲ್ ವರ್ನಿಯರ್ ಕ್ಯಾಲಿಪರ್, ಟ್ರೆಡಿಷನಲ್ ಯೂನಿವರ್ಸಲ್ ವರ್ನಿಯರ್ ಕ್ಯಾಲಿಪರ್ ಅಂತ ಏನು ಹೇಳ್ತೀವಿ ಅದರಂತನೇ ಇದೆ. ಇಟ್ ಈಸ್ ಫಾಸ್ಟರ್ ಆ್ಯಂಡ್ ಈಸಿಯರ್ ಟು ರೀಡ್ ಎ ಡಯಲ್ ಕ್ಯಾಲಿಪರ್ ದ್ಯಾನ್ ಟು ರೀಡ್ ದ ಟ್ರೆಡಿಷನಲ್ ವರ್ನಿಯರ್ ಕ್ಯಾಲಿಪರ್. ಇದು ಬೇಗನೆ ಮತ್ತು ಈಸಿಯಾಗಿ, ಸರಳವಾಗಿ ನಾವು ಓದುವಂಥದ್ದು ಇದು ಡಯಲ್ ಕ್ಯಾಲಿಪರು. ಎದಕ್ಕೆ ಹೋಲಿಕೆ ಮಾಡಿದಾಗ, ಟ್ರೆಡಿಷನಲ್ ವರ್ನಿಯರ್ ಕ್ಯಾಲಿಪರನ್ನು ಹೋಲಿಕೆ ಮಾಡಿದಾಗ ಇದು ಬಹಳ ಅತ್ಯಂತ ಬೇಗನೆ ಮತ್ತು ಸರಳವಾಗಿ ಓದುವಂಥದ್ದು. ದ ಬೀಮ್ ಸ್ಕೇಲ್ ಇಸ್ ಗ್ರಾಜುಯೇಟೆಡ್ ಇನ್ ಟು 5 mm ಇನ್ಕ್ರಿಮೆಂಟ್ಸ್ ಆನ್ 0.05 accuracy ಕ್ಯಾಲಿಪರ್. ಅಂದರೆ ಈ ವರ್ನಿಯರ್ ಕ್ಯಾಲಿಪರ್ ಏನು ಡಯಲ್ ಕ್ಯಾಲಿಪರ್ ಇದೆಯಲ್ಲ, ಈ ಡಯಲ್ ಕ್ಯಾಲಿಪರು ಏನಿದೆ ಅಂದರೆ ಅಗದಿ ಸೇಮ್ ಆಗಿದೆ ಇದಕ್ಕೆ ಟ್ರೆಡಿಷನಲ್ ವರ್ನಿಯರ್ ಕ್ಯಾಲಿಪರಿಗೆ. ಹಾಗಾದರೆ ನಾವು ಟ್ರೆಡಿಷನಲ್ ಯೂನಿವರ್ಸಲ್ ವರ್ನಿಯರ್ ಕ್ಯಾಲಿಪರ್ದಲ್ಲಿ ನೋಡ್ತೀವಿ, ಫಿಕ್ಸ್ಡ್ ಜಾಸ್ ಇದೆ, ಆಮೇಲೆ ಮೂವೇಬಲ್ ಜಾಗಳದಾವೆ. ಅಂದರೆ ಫಿಕ್ಸ್ಡ್ ಜಾಸ್ ಎರಡು ಅದಾವೆ, ಅಂದರೆ ಇದು ಒಂದು, ಒನ್ ಫಾರ್ ಎಕ್ಸ್ಟರ್ನಲ್ ಮೆಜರ್ಮೆಂಟ್, ಒನ್ ಫಾರ್ ಇಂಟರ್ನಲ್ ಮೆಜರ್ಮೆಂಟ್. ಆ್ಯಂಡ್ ಮೂವೇಬಲ್ ಜಾ ಆಲ್ಸೋ 2, ಅವು ಕೂಡ ಎರಡಿವೆ, ಒನ್ ಫಾರ್ ಎಕ್ಸ್ಟರ್ನಲ್ ಮೆಜರ್ಮೆಂಟ್, ಅನದರ್ ಫಾರ್ ಇಂಟರ್ನಲ್ ಮೆಜರ್ಮೆಂಟ್. ಅದರಂತೆ ಬೀಮ್ ಐತಿ. ಆಮೇಲೆ ಏನು ವ್ಯತ್ಯಾಸ ಅಂತಂದ್ರೆ, ಇಲ್ಲೇ ವರ್ನಿಯರ್ ಸ್ಲೈಡ್ ಯೂನಿಟ್ ಅಂತ ನಾವು ನೋಡ್ತೀವಿ. ಆ ವರ್ನಿಯರ್ ಸ್ಲೈಡ್ ಯೂನಿಟ್ದ ಬದಲಾಗಿ ಇಲ್ಲೇನಿದೆ ಅಂತಂದರೆ ಡೈಲ್ ಇದೆ. ಅದಕ್ಕಾಗಿ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡಯಲ್ ಕ್ಯಾಲಿಪರ್ ಅಂತ ಹೇಳ್ತೀವಿ ನಾವು. ಆಮೇಲೆ ಬೀಮ್ ಅಂತಿದೆ. ಆಮೇಲೆ ಇಲ್ಲಿ ರ್ಯಾಕ್ ಆ್ಯಂಡ್ ಪಿನಿಯನ್, ಈ ರ್ಯಾಕನ್ನು ಬೀಮ್ ಮೇಲೆ ಅಟ್ಯಾಚ್ ಮಾಡಿದ್ದಾರೆ. ಆಮೇಲೆ ಇದ್ರ ಹಿಂದ್ಗಡೆ ಪಿನಿಯನ್ ಇದೆ, ಈ ಡಯಲ್ ಹಿಂದ್ಗಡೆ. ಆ ಪಿನಿಯನ್ ಹೇಗೆ ತಿರುಗ್ತದೆ, ಈ ಹ್ಯಾಂಡ್ ಇದೆಯಲ್ಲ, ಈ ಹ್ಯಾಂಡು ಕೂಡ ತಿರುಗ್ತದೆ. ಇದಕ್ಕೆ ಡೈಲ್ ಅಂತ ಹೇಳ್ತೀವಿ. ಸೊ ಇದು ರೊಟೇಟಬಲ್, ಬಿಜಿಲಿಗೆ ಇಲ್ಲಿ ಲಾಕ್ ಅಂತಿದೆ. ಆಮೇಲೆ ಇದು ಡೆಪ್ತ್ ಬಾರು ಕೂಡ ಇದೆ. ಇಟ್ ರಿಸಂಬಲ್ಸ್ ದ ವರ್ನಿಯರ್ ಕ್ಯಾಲಿಪರ್. ವರ್ನಿಯರ್ ಕ್ಯಾಲಿಪರ್ದಂಗೆ ಕಾಣ್ತದೆ. ಅದಕ್ಕೆ ನೋಡೋಣ ಮುಂದೆ. ದ ಕ್ಯಾಲಿಪರ್ ಡೈಲ್ ಆನ್ ದ ಮೂವೇಬಲ್ ಜಾ ಈಸ್ ಗ್ರಾಜುಯೇಟೆಡ್ ಇಂಟು 100 equal divisions.
ಈ ಕ್ಯಾಲಿಪರ್ದಲ್ಲಿ ಇರ್ತಕ್ಕಂಥ ಡೈಲು ಆನ್ ದ ಮೂವೇಬಲ್ ಜಾ ಇದು ಮೂವ್ಮೆಂಟ್ ಆಗ್ತಿರ್ತದೆ. ಮೂವೇಬಲ್ ಜಾ ಇವೆರಡು ಸೇರಿಕೊಂಡು ನಿಬ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ಡ್ ಫಾರ್ ಮೆಜರ್ ದ ಇಂಟರ್ನಲ್ ಮೆಜರ್ಮೆಂಟ್ಸ್. ದೀಸ್ ಟೂ ಆರ್ ಯೂಸ್ಡ್ ಟು ಮೆಜರ್ ದ ಎಕ್ಸ್ಟರ್ನಲ್ ಮೆಜರ್ಮೆಂಟ್ಸ್. ಹಾಗಾಗಿ ಈ ಡೈಲು 100 ಡಿವಿಷನ್ಸ್ಗಳನ್ನು ಹೊಂದಿದೆ, ಈಕ್ವಲ್ ಡಿವಿಷನ್ಸ್ಗಳನ್ನು ಮಾಡಿದ್ದಾರೆ. ಆಮೇಲೆ ದಿಸ್ ಹ್ಯಾಂಡ್ ಆಫ್ ದಿ ಡೈಲ್ ಮೇಕ್ಸ್ 1 ಕಂಪ್ಲೀಟ್ ರೆವಲ್ಯೂಷನ್ ಫಾರ್ ಈಚ್ 5 mm. ಇದು ಏನಂತಂದರೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿಂದ ಈ ಮೂವೇಬಲ್ ಜಾ ಏನಾಗುತ್ತೆ ಅಂದರೆ 5 mm ಮೂಮೆಂಟ್ ಆಗುತ್ತೆ. ಅಂದರೆ ದ ಹ್ಯಾಂಡ್ ಆಫ್ ದಿ ಡೈಲ್, this is hand of the dial makes 1 complete revolution for each 5 mm. Therefore, each dial graduation represents 1/100th of 5 mm, that is 0.05 mm. ಇಲ್ಲಿರ್ತಕ್ಕಂಥದ್ದು ಎಕ್ಯುರಸಿ ಎಷ್ಟಿದೆ ಅಂತಂದ್ರೆ 0.05 mm ಇರ್ತಕ್ಕಂಥ ಎಕ್ಯುರಸಿ ಇರ್ತಕ್ಕಂಥ ಇದು ಡೈಲ್ ಕ್ಯಾಲಿಪರ್. ಹಾಗಾದರೆ ನಾವು ಇಲ್ಲೇ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೋತಾ ಹೋಗೋಣ. ಸೊ ಯು ಕ್ಯಾನ್ ಸಿ ದ್ಯಾಟ್ ದಿಸ್ ಈಸ್ ಡಯಲ್ ಕ್ಯಾಲಿಪರ್ ವಿ ಆರ್ ಸ್ಟಡಿಂಗ್. ಇದು ನಾವು ಈ ಡಯಲ್ ಕ್ಯಾಲಿಪರ್ ಚಿತ್ರವನ್ನು ಈಗ ನೋಡಿದಿರಿ ನೀವು. ಇಲ್ಲೇ ಒಂದೊಂದಾಗೆ ನೋಡೋಣ. ಇಲ್ಲೇ ಪಾರ್ಟ್ಸ್ ಒನ್ ಫಿಕ್ಸ್ಡ್ ಜಾಸ್ 1. ದಿಸ್ ಈಸ್ ಆಲ್ಸೋ ಫಿಕ್ಸ್ಡ್ ಜಾ ಆ್ಯಂಡ್ ದಿಸ್ ಈಸ್ ಆಲ್ಸೋ ಫಿಕ್ಸ್ಡ್ ಜಾ. And second one, movable jaws. Idu movable jaw, idu movable jaw. And third one is that beam. Idu beam anta heltu now. Third one is beam. And fourth one, dial. This is called dial. Idukku purti dial anta heltivi. And this was fifth one, hand anta heltivi. This is hand. ಆಮೇಲೆ ಆರನೇದ್ದು ರ್ಯಾಕ್ ಅಂತ ಹೇಳ್ತೀವಿ. ಸಿಕ್ಸ್ತ್ ಒನ್ ಇಸ್ ರ್ಯಾಕ್. ಇದು ರ್ಯಾಕ್. ಇದು ದ ರ್ಯಾಕ್ ಇಸ್ ಅಟ್ಯಾಚ್ಡ್ ಟು ದಿ ಬೀಮ್. ಆಮೇಲೆ ಏಳನೇದ್ದು ಡೆಪ್ತ್ ಬಾರ್ ಅಂತ ಹೇಳ್ತೀವಿ ನಾವು. ದ ಸೆವೆಂತ್ ಒನ್ ಇಸ್ ಡೆಪ್ತ್ ಬಾರ್. ದಿಸ್ ಇಸ್ ಡೆಪ್ತ್ ಬಾರ್. ಆಮೇಲೆ ಏಟ್ತ್ ಒನ್ ಇಸ್ ದಟ್ ಮೇನ್ ಸ್ಕೇಲ್. ಇದಕ್ಕೆಲ್ಲ ಮೇನ್ ಸ್ಕೇಲ್ ಅಂತ ಹೇಳ್ತೀವಿ. ಇಲ್ಲಿ ಮೇನ್ ಸ್ಕೇಲನ್ನು ನೀವು ನೋಡಿದಾಗ ಪ್ರತಿ 5 mm ಇಲ್ಲಿ ಮಾರ್ಕ್ ಮಾಡಿದ್ದಾನೆ. ಅಂದರೆ 5 mm, 10 mm, 15 mm, 20 mm ಈ ರೀತಿಯಾಗಿ. ಕೆಲವೊಂದು ಕಡೆ ಏನು ಮಾಡ್ತಾರೆ, ಒಂದೊಂದು MM ಕೂಡ ಗ್ರ್ಯಾಜುಯೇಷನ್ಸ್ ಮಾಡಿರ್ತಾರೆ ಮೇನ್ ಸ್ಕೇಲ್ದೊಳಗೆ. ಸೊ ನೆಕ್ಸ್ಟ್ ಮೇನ್ ಸ್ಕೇಲ್ ಆದ ನಂತರ ಬಿಸಲ್ ಕ್ಲ್ಯಾಂಪ್ ಅಂತ ಹೇಳ್ತೀವಿ ನಾವು. ಇದು ನಾವು ಇಲ್ಲೇನಿದೆ ಅಲ್ಲ 9ನೇದು ಬಿಸಲ್ ಕ್ಲ್ಯಾಂಪು, ಇದನ್ನು ಲೂಸ್ ಮಾಡಿದರೆ ಇವು ಎರಡೂ ಅಟ್ಯಾಚ್ ಆಗಿರಬೇಕು. ನಾವು 0 ಸೆಟ್ಟಿಂಗ್ ಮಾಡ್ಕೋಬೇಕು ಮೊದಲ. ಹೇಗೆ ನಾವು ವರ್ನಿಯರ್ ಕ್ಯಾಲಿಪರನ್ನು ನೋಡಿದಾಗ ವರ್ನಿಯರ್ ಕ್ಯಾಲಿಪರ್, ಟ್ರೆಡಿಷನಲ್ ವರ್ನಿಯರ್ ಕ್ಯಾಲಿಪರನ್ನು ಉಪಯೋಗ ಮಾಡುವಾಗ ಇವೆರಡೂ ಬೀಮ್ಗಳನ್ನು ನಾವು ಅಟ್ಯಾಚ್ ಮಾಡಿ ನೋಡಿದಾಗ ಅದು 0 ಎರರ್ ಇರಬೇಕು. ಎರರ್ಗಳಲ್ಲಿ 3 ಪ್ರಕಾರ. ಒಂದು 0 ಎರರು, ಮತ್ತೊಂದು ಪಾಸಿಟಿವ್ ಎರರು, ಮತ್ತೊಂದು ನೆಗೆಟಿವ್ ಎರರ್. ಆ 0 ಎರರ್ ಇದ್ದಾಗ, ಆ ಪಾಸಿಟಿವ್ ನೆಗೆಟಿವ್ ಇದ್ದಾಗ ಕೂಡಿಸೋದು ಮತ್ತು ಕಳೆಯೋದನ್ನು ನಾವು ಮಾಡ್ತೀವಿ. ಆ 0 ಎರರನ್ನು ನೋಡ್ಕೋಬೇಕು. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಈ 0 ಎರರನ್ನು ನೋಡ್ಕೋಬೇಕಾತಂದ್ರೆ ಈ ರೊಟೇಟಬಲ್ ಬಿಸಲನ್ನು ಲೂಸ್ ಮಾಡಿ ಈ ಹ್ಯಾಂಡು 0ಕ್ಕೆ ಕೊಯಿನ್ಸೈಡ್ ಆಗಿತ್ತಪ್ಪ ಅಂತಂದ್ರೆ ಅವಾಗ ನಾವೇನು ಹೇಳ್ತೀವಿ, ಇದು 0 ಎರರ್ ಇದೆ ಅಂತ ಹೇಳ್ತೀವಿ. ಸೊ ಇಷ್ಟು ಇದು ಏನಂತಂದರೆ ಇಲ್ಲಿರ್ತಕ್ಕಂಥದ್ದು. ಹಾಗಾದರೆ ಇದರ ಉಪಯೋಗ ಏನು? ಇದರ ಉಪಯೋಗ ಔಟ್ಸೈಡ್ ಮೆಜರ್ಮೆಂಟನ್ನು ತೆಗೆದುಕೊಳ್ತೀವಿ. ಎಲ್ಲಿಂದ? ಇದು ಎಕ್ಸ್ಟರ್ನಲ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಇವೆರಡೂ ಜಾಸ್ಗಳಿಂದ ನಾವು ಔಟ್ಸೈಡ್ ಮೆಜರ್ಮೆಂಟನ್ನು ತೆಗೆದುಕೊಳ್ತೀವಿ. ಹಾಗಾದರೆ ಔಟ್ಸೈಡ್ ಮೆಜರ್ಮೆಂಟ್ ಯಾವುದು? ಥಿಕ್ನೆಸ್ ಅಂತ ಹೇಳ್ತೀವಿ, ವಿಡ್ತ್ ಅಂತ ಹೇಳ್ತೀವಿ, ಲೆಂಗ್ತ್ ಅಂತ ಹೇಳ್ತೀವಿ. ಆಮೇಲೆ ಔಟ್ಸೈಡ್ ಡಯಾಮೀಟರ್ ಆಫ್ ರೌಂಡ್ ರಾಡ್ ಅಂತ ಹೇಳ್ಬೋದು, ಅಥವಾ ಔಟ್ಸೈಡ್ ಡಯಾಮೀಟರ್ ಆಫ್ ದಿ ಪೈಪ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಔಟ್ಸೈಡ್ ಇದೊಂದು ಜಾಬ್ ಇದೆ. ಸೊ ದಿಸ್ ಈಸ್ ಲೆಂಗ್ತ್ ಆ್ಯಂಡ್ ದಿಸ್ ಈಸ್ ವಿಡ್ತ್ ಆ್ಯಂಡ್ ದಿಸ್ ಈಸ್ ಥಿಕ್ನೆಸ್. ಕೆನ್ ಸೇ ದಿಸ್ ಈಸ್ ಥಿಕ್ನೆಸ್. ಓಕೆ, ಇದು ಥಿಕ್ನೆಸ್ಸು, ಇದು ಲೆಂಗ್ತು, ಇದು ವಿಡ್ತ್. ಇವು ಮೂರನ್ನು ನಾವು ಅಳಿತೀವಿ. ಇವು ಮೂರು ಕೂಡ ಎಕ್ಸ್ಟರ್ನಲ್ ಮೆಜರ್ಮೆಂಟ್, ಔಟ್ಸೈಡ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಒಂದು ರೌಂಡ್ ರಾಡ್ ಇದೆ, ಇದರ ಲೆಂಗ್ತನ್ನು ಕೂಡ ಅಳತೆ ಮಾಡ್ತೀವಿ ನಾವು, ಔಟ್ಸೈಡ್ ಮೆಜರ್ಮೆಂಟ್ ಅಂತೇಳಿ. ಇದು ಡಯಾಮೀಟ್ರು ಕೂಡ ಹೌದು,
ಇದು ಕೂಡ ಔಟ್ಸೈಡ್ ಮೆಜರ್ಮೆಂಟ್. ಇವೆಲ್ಲವುಗಳನ್ನು ನಾವು ಅಳತೆ ಮಾಡ್ತೀವಲ್ಲ, ಇದಕ್ಕೆ ನಾವು ಔಟ್ಸೈಡ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಇದನ್ನು ಕೂಡ ಔಟ್ಸೈಡ್ ಮೆಜರ್ಮೆಂಟ್. ಇದರ ಲೆಂಗ್ತನ್ನು ನೋಡ್ಬೋದು, ಇದು ವಿಡ್ತನ್ನು ನೋಡ್ಬೋದು, ಇಲ್ಲಿ ಕೂಡ ಲೆಂಗ್ತನ್ನು ನೋಡ್ಬೋದು, ವಿಡ್ತನ್ನು ನೋಡ್ಬೋದು. ಇವೆಲ್ಲವುಗಳನ್ನು ನಾವು ನೋಡ್ತೀವಿ. ಓಕೆ, ಇಲ್ಲೇ ಈ ರೀತಿ. ಆಮೇಲೆ ಇನ್ಸೈಡ್ ಮೆಜರ್ಮೆಂಟ್ಸ್ ಅಂದರೆ ಯಾವುವು? ವಿಡ್ತ್ ಆಫ್ ದಿ ಸ್ಲಾಟ್, ವಿಡ್ತ್ ಆಫ್ ದಿ ಗ್ರೂವ್, ವಿಡ್ತ್ ಆಫ್ ದಿ ರಿಸೆಸಸ್. ಹಾಗಾದ್ರೆ ವಿಡ್ತ್ ಆಫ್ ದಿ ಸ್ಲಾಟ್ ಇದು, ಈ ಸ್ಲಾಟಿನ ವಿಡ್ತು, ಇದು ಸ್ಲಾಟ್, ಇದರ ಡೆಪ್ತ್ ಇದು ವಿಡ್ತ್. ಇದು ವಿಡ್ತ್ ಎಷ್ಟಿದೆ ಅನ್ನೋದನ್ನು ನೋಡ್ತೀವಿ. ಆಮೇಲೆ ಇದು ಕೂಡ ಗ್ರೂ ಅಂತ ಹೇಳ್ತೀವಿ, ಗ್ರೂ ಆರ್ ರಿಸೆಸಸ್. ಇದರ ಗ್ರೂವಿನ ವಿಡ್ತ್ ಎಷ್ಟಿದೆ, ಇದಕ್ಕೆ ವಿಡ್ತ್ ಅಂತ ಹೇಳ್ತೀವಿ ನಾವು. ಈ ರೀತಿಯಾಗಿ ಇದು ಎಷ್ಟು ಅಗಲಿದೆ ಅನ್ನೋದನ್ನು ಕೂಡ ನೋಡ್ತೀವಿ ನಾವು. ಇನ್ನು ಡೆಪ್ತ್ ಮೆಜರ್ಮೆಂಟ್, ಡೆಪ್ತ್ ಆಫ್ ಸ್ಲಾಟ್, ಡೆಪ್ತ್ ಆಫ್ ದಿ ಗ್ರೂವ್ ಆರ್ ಡೆಪ್ತ್ ಆಫ್ ದಿ ರಿಸೆಸಸ್. ಡೆಪ್ತ್ ಆಫ್ ದಿ ಸ್ಲಾಟ್ ಅಂದರೆ ಇದು ಡೆಪ್ತ್ ಅಂತ ಹೇಳ್ತೀವಿ ನಾವು, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಡೆಪ್ತ್. ಸೊ ಇಲ್ಲಿ ಕೊಟ್ಟಿವಿ ಮಾರ್ಕ್. ಇಲ್ಲಿ ಕೂಡ ಇದು ಡೆಪ್ತ್, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಡೆಪ್ತ್. ಹೀಗೆ ಡೆಪ್ತನ್ನು ಕೂಡ ಅಳತೆ ಮಾಡಲಿಕ್ಕೆ ಇದನ್ನು ನಾವು ಏನು ಡೈಲ್ ಕ್ಯಾಲಿಪರನ್ನು ನಾವು ನೋಡ್ತೀವಿ. ಹಾಗಾದರೆ ಇಟ್ ರಿಸೆಂಬಲ್ಸ್ ಲೈಕ್ ಎ ಟ್ರೆಡಿಷನಲ್ ಯೂನಿವರ್ಸಲ್ ವರ್ನಿಯರ್ ಕ್ಯಾಲಿಪರ್. ಅದರಂತೆ ಕಾಣುತ್ತದೆ ಇದು, ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಆದರೆ ವ್ಯತ್ಯಾಸ ಇರೋದು ಮಾತ್ರ ಇಲ್ಲೇ ವರ್ನಿಯರ್ ಸ್ಲೈಡ್ ಬದಲಾಗಿ ಇಲ್ಲಿ ಏನು ಕೊಟ್ಟಿದ್ದಾನಂತಂದ್ರೆ ಡೈಲ್ ಅನ್ನು ಕೊಟ್ಟಾನ, ಡೈಲ್ ಗ್ರ್ಯಾಜುಯೇಷನ್ಸ್ ಅನ್ನು ಕೊಟ್ಟಾನ. ಇನ್ ಪ್ಲೇಸ್ ಆಫ್ ವರ್ನಿಯರ್ ಸ್ಕೇಲ್ ಡೈಲ್ ಈಸ್ ಯೂಸ್ಡ್. ಇನ್ ಪ್ಲೇಸ್ ಆಫ್ ವರ್ನಿಯರ್ ಸ್ಕೇಲ್ ಡೈಲ್ ಈಸ್ ಯೂಸ್ಡ್. ಡೈಲನ್ನು ಉಪಯೋಗ ಮಾಡೋಣ. ಮೂವಬಲ್ ಜಾ ಮೂವ್ಸ್ ಓವರ್ ಬೀಮ್ ಬೈ ರ್ಯಾಕ್ ಆ್ಯಂಡ್ ಪಿನಿಯನ್ ಮೆಕ್ಯಾನಿಸಮ್. ಈ ಮೂವೇಬಲ್ ಜಾ ಇದೆಯಲ್ಲ, ಇದು ಮೂವೇಬಲ್ ಜಾ, ಇದು ಮತ್ತು ಇವೆರಡು ಏನು ಮಾಡ್ತಾವೆ ಅಂದರೆ ಮೂವೇಬಲ್ ಆಗ್ತಾವೆ. ಹೆಂಗೆ ಆಗ್ತಾವೆ ಅಂತಂದ್ರೆ ರ್ಯಾಕ್ ಆ್ಯಂಡ್ ಪಿನಿಯನ್. ರ್ಯಾಕ್ ಈಸ್ ಅಟ್ಯಾಚ್ಡ್ ಟು ದಿ ಬೀಮ್, ದ ಪಿನಿಯನ್ ಈಸ್ ಅಟ್ಯಾಚ್ಡ್ ಟು ದಿ ಡೈಲ್. ಇದರ ಮೇಲೆ ಡೈಲ್ ಮೂಮೆಂಟ್ ಆಗ್ತಿರ್ತದೆ. ಈ ರ್ಯಾಕ್ದ ಮೇಲೆ ಈ ಡೈಲ್ ಎಂಗೇಜ್ ಆಗಿ ಮೂಮೆಂಟ್ ಆಗ್ತಿರ್ತದೆ. ಅದಕ್ಕಾಗಿ ನಾವೇನು ಹೇಳ್ತೀವಿ ಅಂತಂದ್ರೆ ಮೂವೇಬಲ್ ಜಾ ಮೂವ್ಸ್ ಓವರ್ ಬೀಮ್ ಬೈ ರ್ಯಾಕ್ ಆ್ಯಂಡ್ ಪಿನಿಯನ್ ಮೆಕ್ಯಾನಿಸಮ್. ರ್ಯಾಕ್ ಆ್ಯಂಡ್ ಪಿನಿಯನ್ ಮೆಕ್ಯಾನಿಸಮ್. ರ್ಯಾಕ್ ಈಸ್ ಅಟ್ಯಾಚ್ಡ್ ಟು ದಿ ಬೀಮ್, ಪಿನಿಯನ್ ಈಸ್ ಫಿಕ್ಸ್ಡ್ ಟು ಡೈಲ್. ಈ ರ್ಯಾಕನ್ನು ಈ ಬೀಮ್ಗೆ ಅಟ್ಯಾಚ್ ಮಾಡಿದ್ದಾರೆ, ಆಮೇಲೆ ಪಿನಿಯನನ್ನು ಡೈಲ್ಗೆ ಕುಂದಿಸಿದ್ದಾರೆ. ಹೌದು. ಹಾಗಾದರೆ ಡೈಲ್ ಈಸ್ ಗ್ರ್ಯಾಜುಯೇಟೆಡ್ ಇನ್ 100 ಡಿವಿಷನ್ಸ್. ಡೈಲು ಏನದ ಅಂತಂದ್ರೆ 100 ಡಿವಿಷನ್ಸ್ಗಳನ್ನು ಮಾಡ್ಯಾರ. ಇಲ್ಲಿ ಪೂರ್ತಿಯಾಗಿ 100 ಡಿವಿಷನ್ಸ್ಗಳನ್ನು ನೋಡ್ತೀವಿ ನಾವು. 10, 20, 30, 40, 50, 60, 70, 80, 90, 100. ಈ 100 ಡಿವಿಷನ್ಸ್ಗಳನ್ನು ಮಾಡ್ಯಾರ. ಕೆಲವೊಂದು ಡಿವಿಷನ್ಸ್ಗಳನ್ನು 100 ಡಿವಿಷನ್ಸ್ಗಳನ್ನು ಅಂದರೆ 0.05 mm ಎಕ್ಯುರಸಿ ಮತ್ತು 0.01 mm ಎಕ್ಯುರಸಿ ಡೈಲ್ ಕ್ಯಾಲಿಪರ್ದಲ್ಲಿ 100 ಡಿವಿಷನ್ಸ್ಗಳನ್ನು ಮಾಡಿರ್ತಾರೆ ಇದನ್ನು. ಆದರೆ 0.1 mm ಎಕ್ಯುರಸಿ ಒಳಗೆ ಇವು ಎಷ್ಟಿರ್ತಾವೆ ಅಂತಂದ್ರೆ 50 ಡಿವಿಷನ್ಸ್ಗಳಿರ್ತಾವೆ. ಈ ಡೈಲ್ ಮೇಲಿನ ಗ್ರ್ಯಾಜುಯೇಷನ್ಸ್ಗಳನ್ನು ನೀವು ಲೆಕ್ಕಾಚಾರ ಮಾಡಿ ಇದು ಒಂದು ರೌಂಡಿಗೆ ಎಷ್ಟು ಮೂಮೆಂಟ್ ಆಗುತ್ತೆ ಅನ್ನೋದ್ರ ಮೇಲಿಂದ ನಾವು ಇದರ ಎಕ್ಯುರೇಸಿಯನ್ನು ತೆಗೆದುಬಹುದು. ಅದು ಮುಂದೆ ನಾನು ಎಕ್ಸಾಂಪಲ್ ಕೊಡ್ತೀನಿ, ನೋಡೋಣ. ಓಕೆ, ಡೈಲ್ ಈಸ್ ಗ್ರ್ಯಾಜುಯೇಟೆಡ್ ಇನ್ 100 ಡಿವಿಷನ್ಸ್. ಡೈಲ್ ಎಷ್ಟು ಡಿವಿಷನ್ಸ್ಗಳನ್ನು ಕೊಟ್ಟಿರ್ತಾನೆ? 100 ಡಿವಿಷನ್ಸ್. ಕೆಲವೊಂದು 100, ಕೆಲವೊಂದು 50 ಡಿವಿಷನ್ಸ್ ಕೂಡ ಇರಬಹುದು, ಡಿವಿಷನ್ಸ್ಗಳು ಕೂಡ. ಹ್ಯಾಂಡ್ ಆನ್ ಡೈಲ್ ರೊಟೇಟ್ಸ್ ವೆನ್ ಪಿನಿಯನ್ ಮೂವ್ಸ್ ಅಲಾಂಗ್ ವಿತ್ ರ್ಯಾಕ್. ಯಾವಾಗ ಈ ಪಿನಿಯನ್ ಇದ್ರ ಹಿಂದ್ಗಡೆ ಪಿನಿಯನ್ ಇದೆ, ಪಿನಿಯನಿಗೆ ಈ ಹ್ಯಾಂಡನ್ನು ಅಟ್ಯಾಚ್ ಮಾಡ್ಯಾರ. ಇಲ್ಲಿ ನೋಡ್ತೀರಿ ಚಿತ್ರದೊಳಗೆ, ಇಲ್ಲಿದು ಪಿನಿಯನ್, ಈ ಪಿನಿಯನಿಗೆ ಈ ಹ್ಯಾಂಡನ್ನು ಅಟ್ಯಾಚ್ ಮಾಡಿದ್ದಾರೆ. ಈ ಪಿನಿಯನ್ನು ಇದ್ರ ಜೋಡಿ ಎಂಗೇಜ್ ಆಗುತ್ತೆ. ಯಾವಾಗ ಇದು ತಿರುಗ್ತದೆ ಅವಾಗ ಇದು ತಿರ್ಕೋತ ಹೋಗ್ತದೆ, ಹ್ಯಾಂಡು ಕೂಡ. ಓಕೆ, ಸೊ ಅದೇ ರೀತಿಯಾಗಿ ಹ್ಯಾಂಡ್ ಆನ್ ಡೈಲ್ ರೊಟೇಟ್ಸ್ ವೆನ್ ಪಿನಿಯನ್ ಮೂವ್ಸ್ ಅಲಾಂಗ್.
ಹ್ಯಾಂಡ್ ರೊಟೇಟ್ಸ್ ಇನ್ ಕ್ಲಾಕ್ವೈಸ್ ಡೈರೆಕ್ಷನ್ ವ್ಯಾನ್ ಮೆಜರ್ಮೆಂಟ್ ಇನ್ಕ್ರೀಸಸ್. ಯಾವಾಗ ಈ ಹ್ಯಾಂಡ್ ಕ್ಲಾಕ್ವೈಸ್ ಡೈರೆಕ್ಷನ್ದೊಳಗೆ ತಿರುಗ್ತದ ಆವಾಗ ಇಲ್ಲಿ ಏನಾಗುತ್ತೆ ಅಂದರೆ ಡಿಸ್ಟೆನ್ಸು ಅಥವಾ ಮೆಜರ್ಮೆಂಟ್ ಹೆಚ್ಚಾಕೋತ ಹೋಗ್ತದೆ. ಇದು ಹಿಂಗೆ ತಿರುಗ್ತಂದ್ರೆ ಕ್ಲಾಕ್ವೈಸ್ ಡೈರೆಕ್ಷನ್ದೊಳಗೆ ತಿರುಗ್ತಂದ್ರೆ ಈ ಸೈಜ್ ಏನಿದೆ ದಿಸ್ ಔಟ್ಸೈಡ್ ಮೆಜರ್ಮೆಂಟ್ ಹೆಚ್ಚಾಕೋತ ಹೋಗ್ತದೆ, ಇನ್ಸೈಡ್ ಮೆಜರ್ಮೆಂಟು ಕೂಡ ಹಾಕೋತ ಹೋಗ್ತದೆ. ಓಕೆ, ಎಸ್. ಹಾಗಾದರೆ ಹ್ಯಾಂಡ್ ರೊಟೇಟ್ಸ್ ಇನ್ ಕ್ಲಾಕ್ವೈಸ್ ಡೈರೆಕ್ಷನ್ ವೆನ್ ಮೆಜರ್ಮೆಂಟ್ ಇನ್ಕ್ರೀಸಸ್. ಯೂಸ್ ಸಪರೇಟ್ ಡಯಲ್ ಕ್ಯಾಲಿಪರ್ಸ್ ಫಾರ್ ಡಿಫರೆಂಟ್ ಸಿಸ್ಟಮ್ಸ್ ಆಫ್ measurements. Say British inch system, metric, mm. ಅಂದರೆ ಬೇರೆ ಬೇರೆ ನಾವು ಡಯಲ್ ಕ್ಯಾಲಿಪರ್ಸ್ಗಳನ್ನು ಉಪಯೋಗ ಮಾಡಬೇಕು ಬೇರೆ ಬೇರೆ ಸಿಸ್ಟಮ್ಗಳಿಗಾಗಿ. ಅಂದರೆ ನಾವು ಒಂದು ವೇಳೆ ಇಂಚ್ ಬೇಕಾಗಿತ್ತಂದ್ರೆ ಇಂಚ್ ಡಯಲ್ ಕ್ಯಾಲಿಪರ್ನ ಉಪಯೋಗ ಮಾಡಬೇಕು, ನಮಗೆ ಬೇಕಾಗಿತ್ತಂದ್ರೆ ಮೆಟ್ರಿಕ್ ಡಯಲ್ ಕ್ಯಾಲಿಪರ್ನ ಉಪಯೋಗ ಮಾಡಬೇಕು.